ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅದ್ಬಿಡಿ, ಮತ್ತಿನ್ನೇನು ಸಮಾಚಾರ? ನೀವೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಜೀವ, ನನಗೇನು ಸಮಸ್ಯೆ ಇಲ್ಲ. ಹಾಗಾದ್ರೆ ಸರಿ ಬಾವ. ಮತ್ತೆ ನಿಮ್ಮ ಕೆಲಸ ಎಲ್ಲ ಹೇಗೆ ನಡೀತಿದೆ? ನಿಮ್ಮ ಆರೋಗ್ಯ ಹೇಗಿದೆ? ತುಂಬಾ ದಿನ ಆದ್ಮೇಲೆ ಫೋನಿಗೆ ಸಿಕ್ಕಿದ್ದೀರಾ. ಏನಾದರೂ ಸುದ್ದಿ ಇದ್ರೆ ಹೇಳಿ, ಅಕ್ಕ ಅಂತೂ ಸಿಗಲ್ಲ. ನಿಮ್ಮ ಮಾತುಗಳನ್ನಾದ್ರೂ ಕೇಳಿ ಸಮಾಧಾನ ಮಾಡ್ಕೋತೀವಿ. ಸರಿ, ನಾನು ಮತ್ತೆ ಆಮೇಲೆ ನಿನಗೆ ಫೋನ್ ಮಾಡ್ಲಾ? ಯಾಕೆ ಬಾವ, ಏನಾದರೂ ಅರ್ಜೆಂಟ್ ಏನಾದರೂ ಕೆಲಸ ಆಯ್ತಾ? ಹೌದು, ಸ್ವಲ್ಪ ಅರ್ಜೆನ್ಸಿ ಇದೆ, ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಬಾವ. ಓಕೆ, ಥ್ಯಾಂಕ್ ಯು. ಅಣ್ಣ, ಅಟ್ಟಿ ತಗೊಳ್ಳಿ. ಏನಿಂಗಣ್ಣ, ಕಾಫಿ ಆಯ್ತಾ? ಸರ್ ಆಯ್ತು. ಅಲ್ಲ, ನನ್ನ ಕಿವಿ ಚೆನ್ನಾಗಿ ಕೇಳಿಸುತ್ತೆ, ನೀವ್ಯಾಕೆ ಅಷ್ಟು ಜೋರಾಗಿ ಮಾತಾಡ್ತಿದ್ದೀರಾ? ಅಲ್ಲ, ನಿನ್ಗೆ ಕಿವಿ ಕೇಳಿಸ್ತಾ ಇದೆಯಲ್ವ ಅಂತ ನನಗೆ ಗೊತ್ತಾಗಬೇಕಲ್ಲ, ಅದಕ್ಕೆ ಕೇಳಿದೆ. ಚೆನ್ನಾಗಿ ಕೇಳಿಸ್ತು. ಬನ್ನಿ, ಸ್ಟ್ರಾಂಗ್ ಆಗಿ ಒಂದು ಕಾಫಿ ಮಾಡ್ಕೊಡ್ತೀನಿ, ಕುಡೀರಾ? ಬಂದೆ. ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದೀನಿ, ನನ್ನ ಧ್ವನಿ ಕೇಳಿಸಿನೂ ಆಚೆ ಬರ್ತಾ ಇಲ್ವಲ್ಲ? ಏನ್ ಶಿವಮ್ಮ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಸರಗ, ನೀವ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಅಪರೂಪ ಆಗ್ಬಿಟ್ಟೆ. ಬಾ ಕೂತ್ಕೋ. ಅವ್ರ ಮನೆಗೆ ಹೋಯ್ತೀನ ಬಿಡ್ತೀನ, ವಾರಕ್ಕೊಂದ್ಸಾರಿ ನಿಮ್ ಮಠಾರಕ್ ಬರ್ಬೇಕಲ್ಲ. ಬರ್ಲೇಬೇಕು. ಚೆನ್ನಾಗಿದ್ದೀವಿ. ವಿಜಯ್, ಮಾಲಾ, ಬನ್ನಿ ಹೂ ತಗೊಳ್ಳೋಣ. ಒಂದ್ ನಿಮಿಷ. ಇವತ್ತು ಎಲ್ಲ ಹೋಗು, ನಾನೇ ದುಡ್ಡು ಕೊಡ್ತೀನಿ. ಎಷ್ಟಕ್ಕ ಮೇಡ? ಮಳ 100 ರೂಪಾಯಿ, ನಿಮ್ಗಾದ್ರೆ 70 ರೂಪಾಯಿ. 70 ಎಷ್ಟಿದೆ ಅದರಲ್ಲಿ? 10 ಮೊಳ ಅದೇ. ಓ ಸರಿ. ಏನ್ ಗೌತಮ್ ಇವತ್ತು ವಿಶೇಷ? ಇವತ್ತು ನೀನೇ ಎಲ್ಲರಿಗೂ ಹೂ ಕೊಡಿಸ್ತಾ ಇದೀಯಾ? ಸುಮ್ನೆ ಹಾಗೆ ಅಕ್ಕ. 70 ಅಂದ್ರೆ 700 ರೂಪಾಯಿ ಎತ್ಕೊಳ್ಳಿ ಅಕ್ಕ. ಒಳ್ಳೇದಾಗ್ಲಿ ನಿಮಗೆ. ಆಗ್ಲಿ. ಇದನ್ನ ಎಲ್ಲಾರ್ಗು ನೀವೇ ಕೊಟ್ಬಿಡಿ, ಆಯ್ತಾ? ಸರಿ ಗೌತಮ್, ಆಯ್ತು. ಸರಿ, ಇರ್ಲಿಮ್ಮ. ವಾರನೂ ಬರ್ತೀನಿ, ಎಲ್ರಿಗೂ ಹೂ ಕೊಡ್ಸಪ್ಪ. ವಾರ ಯಾಕೆ, ದಿನಾಗ್ಲೂ ಬನ್ನಿ, ತಗೋತೀನಿ. ಆಯ್ತಪ್ಪ. ಸರಿ ಅಕ್ಕ, ನಮಗೂ ಒಂದ್ ಮೊಳ ಹೂ ಕೊಡಿ. ಏನು ಯಾವತ್ತು ಹೂ ಮಾಡ್ಕೊಳ್ದೇ ಇರೋರು ಇವತ್ತಿಗೆ ಹೂ ಕೇಳ್ತಾ ಇದ್ದೀರಾ? ಅದು ಇವತ್ತು ಮುಡ್ಕೋಬೇಕು ಅನಿಸ್ತು. ಎಲ್ಲ ಇವ್ರಿಗೆ ಕೊಟ್ಟಿದ್ದೀನಿ, ಅವರೇ ಕೊಡ್ತಾರೆ ನೋಡಪ್ಪ. ಡಬ್ಬ ನನ್ನ ಮಗ ವಿಶ್ ಮಾಡಕ್ಕೆ ಈಗ ಫೋನ್ ಮಾಡಿದ್ದಾನೆ. ಕಡೆಗೂ ಟ್ಯೂಬ್ಲೈಟ್ ಆನ್ ಆಗಿದೆ. ಹಲೋ, ಹೇಳೋ. ಗೆಳೆಯ, ಎಲ್ಲಿದ್ಯೋ? ಎಲ್ಲಿದ್ರೆ ಮನೇಲಿ. ವೆರಿ ಗುಡ್ ಗೆಳೆಯ. ಇವತ್ತು ರಜಾ ಅಲ್ಲೇನಾ? ಹೌದು, ರಜಾ. ಅದಕ್ಕೆ ನಾನು ಕಾಲ್ ಮಾಡಿದ್ದು. ಈಗ ಮ್ಯಾಟ್ ಏನು ಅಂದರೆ ಕ್ವಾರ್ಟರ್, ಇದು ಡಿನ್ನರ್ ಪಾರ್ಟಿಗೆ ಹೋಗೋಣ ಕಣ. ಡಿನ್ನರಾ? ಯಾಕೆ ಡಿನ್ನರು? ಇಲ್ಲ, ಇವತ್ತು ನಾನು ಒಂದು ಇದಕ್ಕೆ ಶಾಪಿಂಗ್ ಮಾಲ್ಗೆ ಹೋಗಿದ್ದೆ ಕಣ. ಅಲ್ಲಿ ಒಂದು ಕೆಲವು ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿದೆ. ಮಗಂದು ಗಿಫ್ಟ್ ಆಫರ್ ಕೊಟ್ಬಿಟ್ರೆ ಕಣ. ಅದನ್ನ ಸದುಪಯೋಗ ಪಡಿಸ್ಕೋಬೇಕಲ್ಲ. ಅದಕ್ಕೆ ನಾನು ಯಾರ ಜೊತೆ ಹೋಗ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಆಪ್ತ ಮಿತ್ರ, ಅದಕ್ಕೆ ಇಬ್ರು ಹೋಗೋಣ ಅಂತ. ಬರ್ತಾ ಹಂಗೆ ಪಾಪನು ಕರ್ಕೊಂಡ್ಬಿಡ. ನೋಡಿ, ತುಂಬಾ ದಿನ ಆಯ್ತು ಅವಳನ್ನ. ಹೋಗಲ್ಲ, ಇದಕ್ಕೆಲ್ಲ ನಾನೇ ಯಾಕೆ? ನೀನು ಅಪರ್ಣ ಓಡ್ ಬನ್ನಿ, ನಿಮ್ಮ ಮಧ್ಯ ನಾನು ಯಾಕೆ ಕರಡಿತಾರ? ಆಮೇಲೆ ಆ ಥರ ಯಾಕೋ ಮಾತಾಡ್ತೀಯ ಗೆಳೆಯ? ಅಲ್ಲ, ನಾವು ಯಾವತ್ತೂ ಈ ಕರಡಿನ ಒಪ್ಕೊಂಡು ಆಗೋಯ್ತು ಕಣ. ನೀನು ಏನೋ ಮಾತಾಡ, ಸುಮ್ಮನೆ ಬರ್ತಾರ ಅಷ್ಟೇ, ಓಕೆನಾ? ಅಲ್ಲಿ ಹೇಳ್ತೀನಿ ಅಡ್ರೆಸ್ಸು, ಅಲ್ಲಿಗೆ ಬಂದ್ಬಿಡು. ನಾನು ಇವತ್ತು ಮನೇಲಿರ್ತೀನಿ, ಎಲ್ಲಿಗೂ ಬರ್ತಾ ಇಲ್ಲ. ಮುಚ್ಕೊಂಡು ಫೋನ್ ಇಡು. ಹಲೋ. ಅಯ್ಯಯ್ಯೋ, ಏನು ಕಟ್ಟೆ ಮಾಡ್ಬಿಟ್ನಲ್ಲ ಇವನು.
ಅದಕ್ಕೆ ನಾವು ಒಂದು ಮಾಡೋಕ್ಕೆ ಏನೋ ಪ್ಲ್ಯಾನ್ ಮಾಡಿದ್ರೆ ಅವನ್ನೆಲ್ಲ ಅಪ್ಸೆಟ್ ಮಾಡ್ಬಿಟ್ನಲ್ಲಪ್ಪ. ಏನಪ್ಪ ಮಾಡೋದು ಇವಾಗ? ಈ ನನ್ನ ಮಗ ಆ್ಯನಿವರ್ಸರಿ ವಿಶ್ ಮಾಡ್ತಾನೆ ಅನ್ಕೊಂಡ್ರೆ ಏನೋ ಇದರದೆಲ್ಲ ಕತೆ ಹೊಡಿತಾನೆ. ಹೆಂಗಿದ್ದೆ ನನ್ನ ಹೊಸ ಬಟ್ಟೆ? ಸಕ್ಕತ್ತಾಗಿದ್ಯೋ. ಏನಿವತ್ತು ಹೊಸ ಬಟ್ಟೆ ಹಾಕೊಂಡ್ಬಿಟ್ಟಿದ್ಯಾ? ಇವತ್ತು ನಂಗೆ ಸ್ಪೆಷಲ್ ಡೇ, ಫುಲ್ ಮಜಾ ಮಜಾ. ಏನ ಫುಲ್ ಸ್ಪೆಷಲು? ಇವತ್ತು ನಾನು, ನಮ್ಮ ಮಮ್ಮಿ, ನಮ್ಮ ಚಿಕ್ಕಿ ಎಲ್ರು ಹೋಟೆಲ್ಗೆ ಹೋಗ್ತಾ ಇದೀವಿ. ಹೋಟ್ಲಾ? ಲೋ, ನಾನು ಹೋಗ್ತಾ ಇರೋದು ಚಿಕ್ಕ ಹೋಟ್ಲಲ್ಲ, ಒಟಾರಿಗಿಂತ ದೊಡ್ಡ ಹೋಟ್ಲು. ಅಲ್ಲಿ ವೆರೈಟೀಸ್ ಫುಡ್ ಸಿಗುತ್ತೆ. ಅಲ್ಲಿ ಏನ್ ಬೇಕಾದ್ರೆ ತಿನ್ಬೋದು, ಎಷ್ಟು ಬೇಕಾದ್ರೂ ತಿನ್ಬೋದು. ನಾವು ಅಲ್ಲಿ ಬರ್ಬೇಕು ಅನ್ನಿಸ್ತಿದ್ಯಾ ಆಕಾಶ? ಅಲ್ಲಿ ಎಷ್ಟು ಚೆನ್ನಾಗಿರುತ್ತಲ್ವಾ? ಲೋ, ಚೆನ್ನಾಗಿರೋದ? ಸೂಪರ್ ಆಗಿರುತ್ತೆ. ನೀವು ನೋಡಿದ್ರೆ ಕಲ್ದು ಹೋಗ್ಬಿಡ್ತೀರಾ. ಏನ್ ಮಿಂಚು ಒಂಥರ ಇದ್ಯಾ? ನಮ್ ಜೊತೆ ತಿನ್ನಕ್ ಆಸೆನಾ? ಬಾ, ಕರ್ಕೊಂಡು ಹೋಗ್ತೀವಿ. ಏನು ಬೇಕಾಗಿಲ್ಲ, ಇವತ್ತು ನಾನು ನನ್ನ ಪಪ್ಪನ ಜೊತೆ ಹೋಟ್ಲು ಹೋಗ್ತಾ ಇದ್ದೀನಿ. ನೀನ್ ಹೋಗ್ತಿರೋ ಹೋಟ್ಲಿಗಿಂತ ದೊಡ್ಡ ಹೋಟ್ಲು. ಹೋಗ್ತೀರಾ ಬರೀ ಬಿಲ್ಡಪ್ ಏನಿಲ್ಲ. ಬೇಕಂದ್ರೆ ಸಾಕ್ಷಿಗೆ ಫೋಟೋ ತಗೊಂಡ್ ಬಂದು ತೋರಿಸ್ತೀನಿ. ನೋಡ್ರ, ಅವಳಿಗೆ ಅಷ್ಟು ಕೊಬ್ಬು. ನಾನು ಅವಳನ್ನ ಹೋಟೆಲ್ ಕರ್ಕೊಂಡು ಹೋಗೋಣ ಅಂತಿದ್ದೆ, ಆದ್ರೆ ಅವಳು ಕೊಬ್ಬು ತೋರಿಸಿದ್ಲಲ್ಲ, ಅದಕ್ಕೆ ಅವಳ ಪಾಳು ನಾನೇ ತಿಂದು. ಹೋಗಿ ಕೊಂಡ್ರೆ ಬಾಯ್ ಬಾಯ್. ಇದೆಯಾ? ಇದೇನಮ್ಮ ಎಲ್ಲ ಎಳೆದ್ಬಿಟ್ಟು ಎಲ್ಲೆಲ್ಲೋ ಹಾಕ್ಬಿಟ್ಟಿದ್ಯಾ? ಏನು ಮಾಡ್ತಾ ಇದೀಯಾ? ಅದು ಜೈನ ಡಾಕ್ಯುಮೆಂಟ್ಸ್ ಬೇಕು ಅಂದಿದ್ರು, ಅದನ್ನೇ ನೋಡ್ತಿದ್ದೆ. ಅವನು ನೋಡಿದ್ರೆ ಪ್ರಜ್ಞೆ ಇಲ್ಲದೆ ಬಿದ್ಕೊಂಡಿದ್ದಾನೆ. ಅವನು ಡಾಕ್ಯುಮೆಂಟ್ಸ್ ಥರ ಕೇಳಿದ್ನ. ಅಲ್ಲ, ಜಯದೇವ್ ನಿನ್ನ ಹತ್ರ ಈ ಕೆಲಸ ಹೇಳಿದ್ನ? ಅವನು ಸಾಮಾನ್ಯವಾಗಿ ಇಂಥ ಕೆಲಸಗಳೆಲ್ಲ ಅಮ್ಮನ ಹತ್ರ ಹೇಳ್ತಾನೆ, ಇಲ್ಲ ತಾನೇ ಮಾಡ್ತಾನೆ. ನಿನ್ನ ಹತ್ರ ಹೇಳಿದ್ನ? ಏನ್ ಅಂಕಲ್ ಹಂಗಂದ್ರೆ? ನಾನು ಇದನ್ನೆಲ್ಲ ಮಾಡಬಾರ್ದಾ? ನನಗೆ ರೈಟ್ಸ್ ಇಲ್ವಾ? ಅಲ್ಲ, ಇದನ್ನೆಲ್ಲ ನೀವೇನಕ್ಕೆ ಕೇಳ್ತಾ ಇದ್ದೀರಾ? ಫಸ್ಟ್ ಆಫ್ ಆಲ್, ರೂಮ್ ಒಳಗಡೆ ಬರುವಾಗ ಡೋರ್ ಲಾಕ್ ಮಾಡ್ಬೇಕಂತ ಕಾಮನ್ ಸೆನ್ಸ್ ಇಲ್ವಾ? ನಿಮ್ಮ ಲಿಮಿಟ್ಸಲ್ಲಿ ನೀವಿರಿ, ಆಮೇಲೆ ನನಗೆ ಬುದ್ಧಿ ಹೇಳಿ. ಇವಳು ನಾನು ಅಂದ್ಕೊಂಡಂಗೆ ಅಲ್ಲ, ಏನೋ ಅಡ್ಡ ವಾಸನೆ ಹೊಡಿತಾ ಇದೆ. ಇದೇನು ಅಂತ ಕಂಡುಹಿಡಿಬೇಕಲ್ವಾ?